ನನ್ನ ಪತ್ರದಲ್ಲಿ ನಾನೇನು ಉಲ್ಲೇಖಿಸಿದ್ದೀನಿ, ಅಕಾರ್ಡಿಂಗ್ ಟು ದ ಆ್ಯನ್ಯುವಲ್ ರಿಪೋರ್ಟ್ 2025 ರಿಲೀಸ್ಡ್ by the Akhil Bharatiya Pratinidhi Sabha, the highest decision making body of the RSS, the organization has a significant footprint in Karnataka. ಇದು ನನ್ನ ರಿಪೋರ್ಟ್ ಅಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ರಿಪೋರ್ಟ್ ಅಲ್ಲ. ಈ ವರದಿ ಇರೋದು RSS ಅವ್ರದ್ದು. ಏನಂತ ಹೇಳ್ತಾರೆ ಅಂದರೆ, ದೇ ಹ್ಯಾವ್ 4127 ಡೈಲಿ ಶಾಖಾಸ್, 1389 weekly millons and 60 monthly mandalis ಅಂತ. ಅವ್ರು ಹೇಳೋ ವರದಿನಲ್ಲೇ ದಿ RSS public mobilization is extensive. The organization has conducted 2195 Samajotsavas drawing 19,61,158 participants. They have done 562 route marches across the state of Karnataka, covering up to 3 kilometers, with 2,21,963 uniformed participants. Uniformed participants. Andre, what does it show? That they are organized, that they converge under the name of Rashtriya Swayam Sevak Sangha, and they do it in a uniform manner, wearing uniforms. ಇದು ಯಾರ್ದಿದು? ಇದು ಪತ್ರ, ಇದು ವರದಿ ಇರೋದು RSS ಅವ್ರ ವರದಿ, ಅಖಿಲ ಭಾರತೀಯ ಪ್ರತಿನಿಧಿ ಸಭಾ. ಈಗ ನನ್ನ ಪ್ರಶ್ನೆ ಇರೋದಿಷ್ಟೇ, ಯಾವ ಸಂಸ್ಥೆ ಸುಮಾರು 4127 ಶಾಖೆಗಳು ನಡೆಸ್ತವೆ, ಯಾವ ಸಂಸ್ಥೆ 500ರಿಂದ 62 ಪಥಸಂಚಲನ ಮಾಡ್ತವೆ ಕರ್ನಾಟಕದಲ್ಲಿ, ಕರ್ನಾಟಕದ ಹೈಕೋರ್ಟ್ ಆರ್ಡರನ್ನು ಉಲ್ಲಂಘಿಸಿ ಸುಮಾರು 20 ಲಕ್ಷ ಜನ ಸೇರ್ತಾರೆ ಅಂದರೆ ಇದನ್ನು ನಾವು ಪ್ರಶ್ನೆ ಮಾಡಬಾರ್ದ? ಆಮೇಲೆ ನಾನೇನು ಇಂಡಿವಿಜುವಲ್ ಆಗಿ ಕೇಳ್ತಾ ಇಲ್ಲ ಅಲ್ಲ, ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಆಸ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಒಬ್ಬ ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು. ಕರ್ನಾಟಕದಲ್ಲಿ ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಯಾವುದೇ ಧರ್ಮದ ಸಂಘ ಸಂಸ್ಥೆಗಳಿರ್ಬೋದು ಕೂಡ ಅವರು ಕಾನೂನಡಿನಲ್ಲಿ ಬರಬೇಕು. ನಮಗೆ ಗೊತ್ತಾಗಬೇಕಲ್ಲ, 20 ಲಕ್ಷ ಜನ ನೀವು ಸೇರಿಸ್ತಾ ಇದ್ದೀರಾ ಅಂದರೆ ರಾಜ್ಯದಲ್ಲಿ, ನೀವು ಯಾರು, ಹೇಗೆ ಸೇರಿಸ್ತಾ ಇದ್ದೀರಾ, ಯಾಕೆ ಸೇರಿಸ್ತಾ ಇದ್ದೀರಾ ಅಂತ ಗೊತ್ತಾಗಬಾರ್ದಾ? ಆಮೇಲೆ ಈ ವರದಿ ನೀವೇ ಬಿಡುಗಡೆ ಮಾಡಿದ್ದು. ನಾನು ಕೇಳ್ತಾ ಇರೋದೇನಪ್ಪ, ಭಾಳ ಸಿಂಪಲ್ ಪ್ರಶ್ನೆಗಳಲ್ಲ, 7 ಪ್ರಶ್ನೆಗಳು ಕೇಳಿದ್ದೀನಿ. ಆಯ್ತು, ನಿಮ್ಗೆ 7ಕ್ಕೂ ಕೊಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮೊದಲೇ 3-4 ನಾನು ಹೇಳಬೇಕಲ್ಲ. ನೀವು ಯಾವ ಕಾನೂನು ಅಡಿನಲ್ಲಿ ನೀವು ಅಸ್ತಿತ್ವದಲ್ಲಿದ್ದೀರಾ? ವಾಟ್ ಈಸ್ ಯುವರ್ ಲೀಗಲ್ ಸ್ಟೇಟಸ್? ನಿಮ್ಮ ಸಂಸ್ಥೆಯ ಸ್ಟ್ರಕ್ಚರ್ ಏನಿದೆ? ನಿಮ್ಮ ಮುಖ್ಯಸ್ಥರು ಯಾರು, ಆಫೀಸ್ ಬೇರರ್ಸ್ ಯಾರು, ಪ್ರತಿನಿಧಿಗಳು ಯಾರು? ಈಗ ನೀವೇ ಹೇಳಿ, ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು, ನಾಳೆ ನೀವೇನೋ ಒಂದು ಇವೆಂಟ್ ಮಾಡಬೇಕು ಅಂದರೆ ಲೋಕಲ್ ಪೊಲೀಸ್ ಸ್ಟೇಷನಾಗಿ ಹೋಗಿ ನೀವು ಒಂದು ಅರ್ಜಿ ಕೊಡಬೇಕಲ್ಲ. ನಾವು ಈ ಸಂಸ್ಥೆದವರು, ಈ ಸಂಸ್ಥೆ ರಿಜಿಸ್ಟರ್ ಆಗಿದೆ, ಇದಕ್ಕೆ ಮುಖ್ಯಸ್ಥರು ಇಂಥವ್ರು ಇದ್ದಾರೆ, ಈ ಏನು ಇವೆಂಟ್ ಏನು ನಾವು ಮಾಡ್ತಾ ಇದ್ದೀವಿ, ಆ ಇವೆಂಟಿಗೆ ಜವಾಬ್ದಾರರು ಈ 3 ಜನ ಲೋಕಲ್ ಪ್ರತಿನಿಧಿಗಳಿರ್ತಾರೆ, ಅದೆಲ್ಲ ಕೊಡಬೇಕಲ್ವಾ? ನಾನು ಕೊಡಬೇಕು, ನೀವು ಕೊಡಬೇಕು, ಇವ್ರು ಯಾಕೆ ಕೊಡಬಾರ್ದು? ಸೊ ನಿಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕೊಡಿಯಪ್ಪ. ನಿಮ್ಮ ಆಫೀಸ್ ಬೇರರ್ಸ್ ಯಾರಿದ್ದಾರೆ, ಆಥರೈಸ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ, ಮತ್ತು ಇಷ್ಟು ದೊಡ್ಡ ಆಪ್ರೇಷನ್ ನಡೆಸ್ತಿರಲ್ಲ, ಸುಮಾರು 20 ಲಕ್ಷ ಜನ ಸೇರಿಸ್ತಾ ಇರ್ತಿರಲ್ಲ ನೀವು, ಇದು ಯಾರು ಕೊಡ್ತಾ ಇದ್ದಾರೆ ಕೇಳಬೇಕಲ್ವಾ? ಎಕ್ಸ್ಪೆಂಡಿಚರು ಮತ್ತು ನೀವು ಯಾವ ಟ್ಯಾಕ್ಸು ಎಲ್ಲ ಏನೇನು ಟ್ಯಾಕ್ಸ್ ನಿಮ್ಗೆ ಅಪ್ಲಿಕೇಬಲ್ ಅದು ಬೇಕಾದರೆ ಆಮೇಲೆ ಬರೋಣ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ, ಅಲ್ಲಿ ಒಂದು ದೇಣಿಗೆ ವಿಚಾರದಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ನಮ್ಮ ದೇಶದಲ್ಲಿ ಏನು ನಮ್ಮ ಶ್ರೀರಾಮನ ಲೆಕ್ಕ ಕೊಡಬೇಕಾಗಿದೆ.
ಶ್ರೀರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತವ್ರು ಲೆಕ್ಕ ಕೊಡಬಾರ್ದಾ? ಅಯೋಧ್ಯದಲ್ಲಿ ಏನು ದೇಣಿಗೆ ಬಂದಿದೆ, ಅಲ್ಲಿ ಅವ್ಯವಹಾರ ಆಗಿದೆ ಅಂದ್ಬಿಟ್ಟು ದೊಡ್ಡ ಪ್ರಚಾರನೇ ನಡೆದಿದೆ ಅಲ್ಲಿ ಯು ಪಿನಲ್ಲಿ, ಇಡೀ ದೇಶಾದ್ಯಂತ. ಲೆಕ್ಕ ಕೊಡಿ ಸ್ವಾಮಿ ಅಂತ. ಈಗ ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲನ ಕಸ ಗುಡಿಸ್ಬೇಕು ಅಂದರೆ ರಿಜಿಸ್ಟ್ರೇಷನ್ ಕೇಳ್ತೀರಾ? ಆದರೆ ಇವರಿಗೇನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣಪುಟ್ಟ ಅಂಗಡಿ ಇರ್ಬೋದು, ಸಣ್ಣಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ ಅಂತ ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದರೂ ಒಂದು ಶಬ್ದ ಬಂದಿದೆಯಾ, ಪದ ಬಂದಿದೆಯಾ, ಧರ್ಮ ಅಂತ ಬಂದಿದೆಯಾ? ಒಂದು ತೋರಿಸ್ಬಿಡಿ ನನಗೆ.